ಗೈಸ್ ಲಡ್ಡು ಜೊತೆ ಆಡಕ್ಕೆ ಹೋದ್ರೆ ಲಡ್ಡು ಈ ಥರ ಮಾಡ್ತಾನಂತ ಗೊತ್ತಿದ್ದಿಲ್ಲ. ಹಾಯ್ ಎಲ್ಲ ನಮಸ್ಕಾರ, ಎಲ್ಲರೂ ಹೆಂಗಿದ್ದಾರೆ? ಚೆನ್ನಾಗಿದ್ದೀರಾ ಅನ್ಕೊಂತ ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ನಮ್ಮ ಮಿನಿ ವ್ಲಾಗ್ ಶುರು ಮಾಡೋಣ. ಇವತ್ತಿರೋದು ಡೇಟ್ 26 ಇನ್ 30 ಡೇಸ್ ಇನ್ನು 4 ಡೇಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಕಾಯ್ಕೊತೀನಿ. ಇವತ್ತಿರೋದು ಹಿಂದಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಸಾಟರ್ಡೇ ಐತಲ್ಲ, ಸಾಟರ್ಡೇ ಸ್ಪೆಷಲ್ ಮ್ಯಾಗಿ ಇರ್ತೈತೆ ನಮ್ಮ ಮನೇಲಿ. ಅದಕ್ಕೆ ಮ್ಯಾಗಿ ಮಾಡ್ಕೊಂಡಿನಿ. ಮ್ಯಾಗಿ ತಿಂದ್ಬಿಟ್ಟು ಸ್ಕೂಲಿಗೆ ಹೋಗ್ಬಿಡ್ತೀನಿ. ಎಕ್ಸಾಮ್ ಬೇಡ್ರಿ ಮುಗೀತು. ಈಗ ಸದ್ಯಕ್ಕೆ ಉರಿಸಿಗೆ ಅಂತ ಹೊಂಟಿ. ಹಂಗೆ ಬಂದು ಸ್ವಲ್ಪ ಹೊತ್ತು ಮುಕ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಉರ್ಸಿಗೆ ಹೋಗೋಣ ಅಂತ ಬಂದು. ಶಕ ಇದು ನೀನು ಕಸ ಹೊಡಿಯಾಕುಂತೀಯಾ? ನೀನು ಹೊಡಿಯಾಕುತ್ತಿ ಕಸನ? ಈಗ ನಾನು ಸುಮ್ಮನೆ ಕೂತ್ಕೊಂಡು ಹಿಂಗೆ ನಮ್ಮ ಅಕ್ಕ ಏನು ಹೇಳ್ತಾ ಕೇಳಿ. ಆಕೆ ಏನು ಹೊರಗಡೆ ಕಸ ಹೊಡೆದು ಒಂದು ದಿವಸ ಮಾಡಕ್ಕ ಅಂತ ನಾನು ಹೊಡಿರೋ ಫಸ್ಟ್ ಡೇ ಅಪ್ಪ. ಹಾಂ ನಿನಗೆ ಗೊತ್ತು. तुक्के रहना पड़ेगा मेरे आगे. ತಮ್ಮ ಅಂತ ಸುಮ್ಮನೆ ಇದ್ದಾರೆ ಗೈಸ್. ನನಗೆ ಕಸ ನಮ್ಮಕ್ಕ ಸುಮ್ಮನೆ ಕಟ್ತೀವಿ ನಾವು ರಾಖಿಯವರಿಗೆ. ನಾವು ಸುಮ್ಮನೆ ಹೋಗತ್ ನಮ್ಮ ಜೇಬಾಗಿಂದ ದುಡ್ಡು ಸುಮ್ಮನೆ. ಎಷ್ಟು ಕಟ್ಟಿ ಅಮ್ಮ, ಎಷ್ಟು ಕಟ್ಟಿ? ಓಕೆ ಗೈಸ್, ಈಗ ಸದ್ಯಕ್ಕೆ ನಾವು ಊರ್ಸಿಗೆ ಬಂದ್ಬಿಟ್ಟು ಊರ್ಸಾಗ ಬಂದವು. ಇವರೆಲ್ಲ ಬಳೆ ಶಾಪಿಂಗ್ ಮಾಡ್ಕೊಂತ ಕುಂತ್ಕೊಂಡು. ಓಕೆ ಗೈಸ್, ಊರ್ಸಿಂದ ಬಂದತ್ತು. ಈಗ ಎಕ್ಸಿಬಿಷನ್ ನಮ್ಮ ಫ್ರೆಂಡಿನ ಜೊತೆ ಹೋಗ್ಬೇಕು ಅಂತ ನಮ್ಮ ಫ್ರೆಂಡ್ ಕಾಯ್ಕೊಂತ ಕೂತ್ಕೊಂಡಿನಿ. ಸೃಜನ್ ಅನ್ನೋನು ಫಸ್ಟ್ ವ್ಲಾಗ್ ನೋಡಿರ್ಬೋದು. ಫಸ್ಟ್ ವ್ಲಾಗ್ ಅಂದ್ರೆ ಹಂಗಲ್ಲ, ಸ್ಟಾರ್ಟಿಂಗ್ ನೋಡಿರ್ಬೋದು ನೀವು. ಗೈಸ್ ಸೃಜನ್ ಬರ್ತೀನಿ ಅಂತ ಅಂದ, ಬಟ್ ಬರಲಿಲ್ಲ. ನನಗೆ ಕಾಯಿಸ್ ತಲೆನೋವು ಬಂದ್ಬಿಡ್ತು. ಅದಕ್ಕೆ ಫೋನ್ ಮಾಡಿದ್ರೆ ಅವ್ನು ಬರಲ್ಲ ಅಂತ ಅಂದ, ನಾಳೆ ಹೋಗೋಣ ಅಂತ ಅಂದ. ಅದಕ್ಕೆ ನಾನು ಒಪ್ಕೊಂಡು ಈಗ ಸದ್ಯಕ್ಕೆ ಊಟಕ್ಕೆ ಕಟ್ತಾರೆ, ಹೊರಗಡೆ ಹೋಗೋಣ ಬರ್ರಿ. ಗೈಸ್ ಇವತ್ತು ಊಟಕ್ಕೆ ರಾಗಿ ಮುದ್ದೆ ಮತ್ತು ಚಟ್ನಿ, ಅನ್ನ ಮತ್ತು ಆಮ್ಲೆಟು ಇತ್ತು. ಗೈಸ್ ಇವತ್ತು ಮಿನಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.